ಅದು ಪರಿಗಣಿಸ್ತಾ ಇದೆ. ಕರೆಕ್ಟ್ ಸರ್. ಅದ್ರದೇ ಆ ರೀತಿ ಇವ್ರು ಯಾವ್ದು ಸಾಕ್ಷಿ ಕೊಡದೆ ಆಯ್ತು ಸರ್. ಟೇಕನ್ ಕೀರ್ತಿ ಅವರೇ, ಇವಾಗ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋದಾಗ ಅವ್ರಂದ್ರು ಕುರುಕ್ಷೇತ್ರದ ರೀತಿಯಲ್ಲಿ ಹಂಗೇನೋ ಬೇರೆ ಏನೋ ಅದಕ್ಕೆ ಸಿಮಿಲರ್ ಆದ ಪದ ಹೇಳಿದ್ರು. ಶವಗಳ ರಾಶಿನೇ ಕಂಡು ಬಂತು, ಚಿಕ್ಕ ಮಕ್ಕಳದು, ಅವ್ರದ್ದು ಇವ್ರದ್ದು, ಇದೆಲ್ಲ ಸಾಕ್ಷಿಯಾಗಿ SIT ಯಾಕೆ ಪರಿಗಣಿಸ್ತಾ ಇಲ್ಲ? SITಲೂ ಕೂಡ ಕರಪ್ಟ್ ಆಫೀಸರ್ಸ್ ಇದ್ದಾರಾ? ಇದೆಲ್ಲ ಸಾಕ್ಷಿಯಾಗಿ ನಿಜವಾಗ್ಲೂ ಕೂಡ ಇವ್ರ ಆರೋಪ ಏನ್ ಮಾಡಿದ್ರು ಅದು ಸಾಬೀತಾಗೋ ಹಂತದಲ್ಲಿ SIT ತನಿಖೆ ಇದ್ದಿದ್ರೆ ಈಗ ಯಾಕೆ ಮತ್ತೆ ಕೋರ್ಟ್ಗೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇತ್ತು? ಇವ್ರ ಹತ್ರ ಮೊಬೈಲ್ ನಲ್ಲಿ ಇದ್ದ ಸಾಕ್ಷ್ಯಗಳಿಗೆ ಯಾಕೆ ಎದ್ದು ಬರ್ತಾ ಇಲ್ಲ? ಈ ಸಾಕ್ಷ್ಯಗಳಿದ್ದಾಗ್ಯೂ ಕೂಡ ಇವ್ರು ಯಾಕೆ ಕೋರ್ಟ್ಗೆ ಹೋಗ್ತಿದ್ದಾರೆ? ಹಿಂಗ್ ಜನ ನಾಳೆ ಪ್ರಶ್ನೆ ಮಾಡ್ತಾರೆ. ನಮಗೆ ಇವ್ರು ಮಾಡೋ ಯಾವಾಗ್ಲೂ ಮಿಸ್ಟೇಕ್ಗಳೇನು ಅಂತಂದ್ರೆ, SIT ಅಲ್ಲಿ ತನಿಖೆ ನಡೆಯೋ ಟೈಮಲ್ಲಿ ಆ ಚಿನ್ನಯ್ಯನ ಕರ್ಕೊಂಡು ಹೋಗಿ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂರಿಸ್ತಾರೆ. ತನಿಖೆ ಇನ್ನೂ ಪ್ರೋಗ್ರೆಸ್ ಅಲ್ಲಿ ಇದ್ದಾಗ ಆ ಮನುಷ್ಯ ವಿಠಲ್ ಗೌಡ ಬೆಳಗ್ಗೆ ಹೋಗಿ SIT ತನಿಖೆ ಎದುರಿಸ್ ಬರ್ತಾನೆ, ಸಾಯಂಕಾಲ ಮೀಡಿಯಾ ಎದುರುಗಡೆ ಕುತ್ಕೊಂಡು ಅವನಿಗೆ ಬೇಕಾದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾನೆ. ಸಮೀರಾ ತನ್ನ ಡಿಸ್ಕ್ಲೈಮರ್ ನಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ, ಇದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ, ಯಾವುದೇ ವಿಕ್ಟಿಮ್ ನ ಮಾತಾಡ್ಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ಸ್ ತಗೊಂಡಿಲ್ಲ, ಏನ್ ಜನ ಮಾತಾಡ್ತಿದ್ರೆ ಅದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಬಿಡ್ತಾ ಇದ್ದೀನಿ ಅಂತ. ಇವ್ರು ಇಲ್ಲಿ ತನಕ ಮಾಡಿದ್ದೆಲ್ಲ ಮೀಡಿಯಾದ, ಸೋಷಿಯಲ್ ಮೀಡಿಯಾದ ಎದುರುಗಡೆ ಒಂದು ಕತೆ, SIT ಪೊಲೀಸು ಕೋರ್ಟ್ ಅಲ್ಲಿ ಬೇರೆ ಕತೆ. ನಾನು ನಿಮ್ಗೆ ಹೇಳಿದೆ, ಇವತ್ತಿಗೂ ಸೌಜನ್ಯ ಕೇಸ್ನಲ್ಲಿ ಅವರು ಯಾವುದೇ ಕಾರಣಕ್ಕೂ ನಿಶ್ಚಲ್ ಜೈನ್ ಹೆಸರನ್ನ ಎಲ್ಲೂ ಸೇರಿಸಲ್ಲ ಅವರು. ಬಟ್ ಹೊರಗಡೆ ನಿಶ್ಚಲ್ ಜೈನ್ ಅಂತಾರೆ. ಅಲ್ಲಿ ಒಳಗಡೆ ಅಲ್ಲಿ ಹೋದಾಗ ಹೇಳ್ತಾರೆ, ಅಲ್ಲಿ ಇರೋದನ್ನ ಕರೆಕ್ಟ್ ಆಗಿ SIT ಎದುರುಗಡೆ ಹೇಳ್ಕೊಂಡ್ ಬರ್ತಾರೆ. ಹೊರಗಡೆ ಮೀಡಿಯಾದ ಎದುರುಗಡೆ ಬಂದು ಏನೋ ಮೋಹಂತಿ ಅವ್ರು ಕಾಫಿ ಕರೆದಿದ್ರು ಅನ್ನೋ ರೇಂಜಲ್ಲಿ ಬರ್ತಾರೆ ಹೊರಗಡೆ. ಇವ್ರುಗಳಿಗೆ ಇವತ್ತು ನಾನು ಹೇಳ್ತಾ ಇಷ್ಟೆಲ್ಲ ಮಾಡಿದ್ರಲ್ಲಪ್ಪ, 6-7 ತಿಂಗಳಿಂದ ಒಂದು ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನ ಏನೋ JCB ಹಾಗೆ ಎತ್ತಿ ಅಂದ್ರಿ, ಮಚ್ಚಿ ಅಂದ್ರಿ, ಕಾಮಾಂಧ್ರು ಅಂದ್ರಿ, ಡಮಾರ್ ಧರ್ಮಸ್ಥಳ ಅಂದ್ರಿ, ಅಲ್ಲಿ 100 ಹೆಣ್ಣು ಮಕ್ಕಳ ಶವ ಅಂತಂದ್ರಿ, ಸಿಕ್ಕಿದ್ದು ಅವ್ರದ್ದೇ ಇಂಥದ್ದೇ ಸ್ಕಲ್ಲು ಅಂತಾನು ಹೇಳಿದ್ರಿ. ಎಲ್ಲ ಮಾಡಿ ಇವತ್ತು ಆಯ್ತು ನಾನು ವಾಪಸ್ ತಗೊಂಡ್ಬಿಡ್ತೀನಿ ಕೇಸ್ನ ಅಂತಂದ್ರೆ ಏನ್ ಇಷ್ಟ ದಿನ ಮಾಡಿದ್ದಕ್ಕೇನು? ಇಷ್ಟ ದಿನ ಮಾಡಿದ್ದಕ್ಕೇನ್ರಿ ಸ್ವಾಮಿ? ಒಂದು ಧರ್ಮಕ್ಷೇತ್ರವನ್ನ ಹಂಗ್ ಟಾರ್ಗೆಟ್ ಮಾಡ್ಕೊಂಡು 6 ತಿಂಗಳು ಆಟ ಆಡಿದ್ರಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ಒಂದು ಪಾರ್ಲರ್ ಗವರ್ಮೆಂಟ್ ಹಿಡ್ಕೊಂಡು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಒದ್ದಾಡ್ತಿರೋ ಒಬ್ಬ ಮನುಷ್ಯನನ್ನು ಕಾಮಾಂಧ್ರು ಅಂತ ಕರೆದ್ರಲ್ಲ ನೀವು. ಏನ್ ಮಾಡ್ಬೇಕು ನಿಮ್ಮನ್ನ? ಇವತ್ತು ಬಂದು ಇಲ್ಲಿ ಅಸುರ 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 ಅಂತ ನಾಚಿಕೆ ಆಗಲ್ಲ ಇವ್ರುಗಳಿಗೆ? ಏನ್ ತಿಂತಾರೆ ಇವ್ರುಗಳು? ರೈಟ್ ರಾಬರ್ಟ್ ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೆ ಮುಂಚೆ ತೇಜಸ್ ಅವರೇ ನೋಡಿ, ಈಗಲೂ ಕೂಡ ಕೆಲ ಯೂಟ್ಯೂಬ್ ಗಳಲ್ಲಿ ಮತ್ತೆ ವಾದ ಪ್ರತಿವಾದ ಪ್ರಾರಂಭ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಒಬ್ರು ಹೇಳ್ತಾರೆ, ಯೂಟ್ಯೂಬರ್ಗಳನ್ನ 9 ದಿನ ವಿಚಾರಣೆ ಕರೆದ್ರು, ಅವ್ರೇನ್ ಟೆರರಿಸ್ಟಾ? ಸರ್, ನಿಮ್ಮ ರಕ್ತ ಕುದಿತಿಲ್ವಾ? ದಂಗೆ ಹೇಳ್ತಿಲ್ಲ ನೀವ್ ಯಾಕೆ? ಇದು ಟೆರರಿಸಂ ಪೂರಕವಾದ ಅಥವಾ ಜನರಲ್ಲಿ ಒಂದ್ ರೀತಿಯ ಟೆರರ್ ಅನ್ನ ಹುಟ್ಟುಹಾಕುವ, ಒಂದ್ ರೀತಿಯಲ್ಲಿ ಆತಂಕವನ್ನ ಹುಟ್ಟು ಹಾಕುವ ಕಾರ್ಯವಲ್ಲದೆ ಮತ್ತೇನು ಅಂತ ಹೇಳಿ ನೋಡಿ. ದಿಸ್ ಎಕ್ಸಾಕ್ಟ್ ಟೈಮ್ ಸೆಂಟ್ರಲ್ ಏಜೆನ್ಸಿ CD ಎಂಟ್ರಿ ಆಗ್ಬೇಕು. ಏನಕ್ಕೆ ಅಂತಂದ್ರೆ, ನನ್ಗೆಲ್ಲೋ ಒಂದ್ ಕಡೆ ಇವರ ಫಂಡಿಂಗ್ ನಿಂತೋಗಿದೆ, ಅದಕ್ಕೆ ಕೇಸ್ ವಾಪಸ್ ತಗೋಬೇಕು ಅಂತ ಅರ್ಜಿ ಹಾಕೊಂಡಿದ್ದಾರೆ. ಯೂಟ್ಯೂಬರ್ಸ್ ನ ಏನಕ್ಕೆ ತನಿಖೆಗೆ ಒಳಪಡಿಸಬಾರದು ಅಂತಂದ್ರೆ, ಇಷ್ಟೆಲ್ಲ ಆರೋಪಗಳು ಒಂದು ಪುಣ್ಯ ಕ್ಷೇತ್ರದ ಮೇಲೆ, ಆ ಏಜ್ ಅಲ್ಲೂ 75 ವರ್ಷದಲ್ಲೂ ಏನೂ ತಪ್ಪಿಲ್ದೇನೆ ಅವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಇಲ್ಲ ಸಲದ ಆರೋಪಗಳು ಮಾಡ್ತಾರಂತಂದ್ರೆ ಎಷ್ಟು ನೋವಾಗಿರ್ಬೇಕು. 13 ವರ್ಷದಿಂದನೂ ಸಹ ಪೂಜ್ಯರು ಒಂದೇ ಹೇಳ್ಕೊಂಡ್ ಬಂದಿದ್ದು, ಸತ್ಯುತ್ ಪರ ಇದ್ದೀನಿ, ಜಯ ಸಿಕ್ಕುತ್ತೆ ಅಂತ. ಅವರ ತಾಳ್ಮೆಗೆ ನಾವು ತಲೆ ಬಾಗ್ಲೇಬೇಕಾಗುತ್ತೆ. ಅವ್ರ ಕುಟುಂಬದ ಬಗ್ಗೆ ಎಷ್ಟೆಷ್ಟು ತೇಜೋವಧೆ ಮಾಡಿದ್ರು. ಎಲ್ಲಾದ್ರೂ ಒಂದ್ ಕಡೆ ಅವ್ರು ಏನಾದ್ರು ಧ್ವನಿ ಎತ್ತಿದ್ರ, ಕೋರ್ಟ್ಗೆ ಹೋದ್ರೆ ನೀವೇನಿಗೆ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ, ಹಂಗಾರೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಇವ್ರು ಕೋರ್ಟ್ಗೆ ಹೋಗಿದಂಗಂದ್ರೆ ಇದು ಏನಕ್ಕೆ ತನಿಖೆ ಆಗಬೇಕು? ಯೂಟ್ಯೂಬರ್ಸ್ ಏನಕ್ಕೆ ಮೂಲ ಕಾರಣ ಅಂತಂದ್ರೆ, SIT ರಚನೆ ಆಗಿದ್ದು ಇವ್ರ ಕಂಪ್ಲೇಂಟ್ ಮೇಲೆನೆ. SIT ತನಿಖೆ ನಡೀತಿದೆ ಅಂತ ಅಂದ್ಮೇಲೆ ಯೂಟ್ಯೂಬರ್ಸ್ ಕೆಲಸ ಏನು? ಯೂಟ್ಯೂಬರ್ಸ್ ಏನಕ್ಕೆ ಟ್ರಯಲ್ ಮಾಡ್ತಿದ್ರು ಕುತ್ಕೊಂಡು? ತನಿಖೆಯ ದಿಕ್ಕನ್ನು ತಪ್ಪಿಸಿದ್ ಯಾರು? ಇವತ್ತು ಯೂಟ್ಯೂಬರ್ಸ್ ತನಿಖೆ ದಿಕ್ಕನ್ನು ತಪ್ಪಿಸಿದ್ದು. ಇದೇ ಕಲರ್ ಜಾಕೆಟ್ ಪೀಸ್ ಸಿಕ್ಕಿದೆ, ಇದೇ ಸ್ಕಲ್ ಹೆಣ್ಣು ಮಗುದ್ ಸ್ಕಲ್ ಇದು ಅಂತ ಹೇಳಿದಂತ ವ್ಯಕ್ತಿಗಳು ಏನಕ್ಕೆ ತನಿಖೆ ದಿಕ್ಕನ್ನು ತಪ್ಪಿಸ್ತೀರಾ ನೀವು? ಇವತ್ತು ಸಾಮಾಜಿಕ ಮಾಧ್ಯಮ ಜನರಲ್ಲಿ ಎಷ್ಟರ ಮಟ್ಟಕ್ಕೆ ಅವೇರ್ನೆಸ್ ಮೂಡಿಸುತ್ತೆ ಪ್ರತಿಯೊಬ್ಬ ಗೊತ್ತಿದೆ. ಆ ಒಂದು ಮಾಧ್ಯಮ ಇಟ್ಕೊಂಡು, ಫ್ರೀ ಇಂಟರ್ನೆಟ್ ಇಟ್ಕೊಂಡು ನೀವೆಷ್ಟರ ಮಟ್ಟಕ್ಕೆ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದ್ದೀರಾ? ಎಷ್ಟು ಸುಳ್ಳು ಸುದ್ದಿನ ನೀವು ಹಬ್ಬಿಸಿದ್ದೀರಾ? ಇದೇ ಬೇರೆ ಧರ್ಮದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಏನ್ ಮಾಡ್ತಿತ್ತು? ಇವತ್ತು ಏನಾಗ್ತಿತ್ತು? ಅವ್ರ ಜೀವನದ ಏನಾಗ್ತಿತ್ತು? ನಿಜ. ಕಾನೂನು ಕೈಗೆತ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ಕೊಂಡು ಕೊಲೆಗಳು ಮಾಡ್ತಿದ್ರು. ಇವತ್ತು ನಾವು ಕಾನೂನ್ಗೆ ಗೌರವ ಕೊಟ್ಕೊಂಡು ಕಾನೂನು ರೀತಿ ಮುಖಾಂತರ ನಾವು ಕಾನೂನು ಹೋರಾಟ ಮಾಡ್ಕೊಂಡು ಕೇಸ್ಗಳು ಹಾಕೊಂಡು ನಾವು ಹೋರಾಟ ಮಾಡ್ತಿದ್ರೆ, ಯಾರ್ಯಾರು ಧರ್ಮಸ್ಥಳದ ಪರ ಧ್ವನಿ ಎತ್ತುತ್ತಾರೆ, ಇನ್ಕ್ಲೂಡಿಂಗ್ ಕೀರ್ತಿ ಅವ್ರು ಇಟ್ಕೊಂಡು ಆಂಕರ್ ಯಾರು ಪತ್ರಕರ್ತಿದ್ದಾರೆ ಅವ್ರ ಬಗ್ಗೆ, ಅವ್ರ ಪರ್ಸನಲ್ ಬಗ್ಗೆ ತೇಜೋವಧೆ ಮಾಡ್ತಾ ಬರ್ತಾರೆ ಅಂತಂದ್ರೆ ಮಾನಸಿಕ ಕುಗ್ಸುವಂತ ಕೆಲಸ ಮಾಡಿದ್ಯಾರು? ಇದೇ ಯೂಟ್ಯೂಬರ್ಸ್. ಕೂಡ್ಲ ರ್ಯಾಂಪೇಜ್ ಅನ್ನ ಒಬ್ಬ ಯೂಟ್ಯೂಬರ್ ಹೇಗೆ ಮಾತಾಡ್ತಾನೆ ಅಂದ್ರೆ, ಮೀಡಿಯಾದವ್ರಿಗೆ ಹಕ್ಕಿದೆ, ಅವರು ಜರ್ನಲಿಸಂ ಇನ್ವೆಸ್ಟಿಗೇಷನ್ ಮಾಡಬಹುದು. ಇವತ್ತು ಮೀಡಿಯಾದವರು ಬೆನ್ನು ಬಿದ್ದಿದ್ದಕ್ಕೇನೆ ಇವತ್ತು ಈ ಹಂತಕ್ಕೊಂದು ಬರ್ತಿದೆ.
ಇದನ್ನ ಸುಳ್ಳು ಸುದ್ದಿ ಹೇಳ್ತಾ ಇವತ್ತು ಕೂಡ್ಲಾ ರ್ಯಾಂಪೇಜ್ ನಾನು ಹೇಳ್ತೀನಿ, ಫಸ್ಟ್ ಕೂಡ್ಲಾ ರ್ಯಾಂಪೇಜ್ ಯಾರೋ ಅವ್ನು ಯೂಟ್ಯೂಬರ್ ಅವನ ಒಳಗಡೆ ಹಾಕ್ಬೇಕು. ಅವನ ಸಾಕ್ಷಿಗಳಿದೆ, ಅವನು ಬಾಯಿ ಬಂದಾಗ ಮಾತಾಡ್ತಾನಲ್ಲ, ಏನಕ್ಕೆ ಇನ್ನೋರ್ಗು ನೀವು ಅರೆಸ್ಟ್ ಮಾಡಿಲ್ಲ? ಸಮೀರ್ ಬೇಲ್ ತಗೊಳ್ಳೋವರೆಗೂ ಆಂಟಿಸೆಪ್ಟಿಕ್ ಬೇಲ್ ಇನ್ನೋರು ಈ ಸರ್ಕಾರ ಆ ಬೇಲ್ನ ವಜಾ ಮಾಡಕ್ಕೆ ಇನ್ನ ಅಪ್ಲಿಕೇಶನ್ ಹಾಕಿಲ್ಲ ಇವರು. ಸರಿ ಎಕ್ಸಾಕ್ಟ್ಲಿ ಸರಿ, ಸುಜಾತ ಭಟ್ ಅವರೇ ನೋಡಿ ಪರಿಗಣಿಸ್ತಾ ಇದೆ. ಕರೆಕ್ಟ್ ಸರ್, ಅದ್ರದೇ ಆ ರೀತಿ ಇವ್ರು ಯಾವ್ದು ಸಾಕ್ಷಿ ಕೊಡದೆ ಹಾ ಆಯ್ತು ಸರ್, ಟೇಕನ್ ಕೀರ್ತಿ ಅವರೇ, ಇವಾಗ ವಿಠಲ್ ಗೌಡ್ರನ್ನ ಕರ್ಕೊಂಡು ಹೋದಾಗ ಅವರಂದ್ರು ಕುರುಕ್ಷೇತ್ರದ ರೀತಿಯಲ್ಲಿ ಹಂಗೇನ ಬೇರೆ ಏನೋ ಅದಕ್ಕೆ ಸಿಮಿಲರ್ ಆದ ಪದ ಹೇಳಿದ್ರು. ಶವಗಳ ರಾಶಿನೇ ಕಂಡು ಬಂತು, ಚಿಕ್ಕ ಮಕ್ಕಳದು, ಅವ್ರದ್ದು ಇವ್ರದ್ದು, ಇದೆಲ್ಲ ಸಾಕ್ಷಿಯಾಗಿ SIT ಯಾಕೆ ಪರಿಗಣಿಸ್ತಾ ಇಲ್ಲ? SITಲೂ ಕೂಡ ಕರಪ್ಟ್ ಆಫೀಸರ್ಸ್ ಇದ್ದಾರಾ? ಇದೆಲ್ಲ ಸಾಕ್ಷಿಯಾಗಿ ನಿಜವಾಗ್ಲೂ ಕೂಡ ಇವ್ರ ಆರೋಪ ಏನ್ ಮಾಡಿದ್ರು ಅದು ಸಾಬೀತಾಗೋ ಹಂತದಲ್ಲಿ SIT ತನಿಖೆ ಇದ್ದಿದ್ರೆ ಈಗ ಯಾಕೆ ಮತ್ತೆ ಕೋರ್ಟ್ಗೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇತ್ತು? ಇವ್ರ ಹತ್ರ ಮೊಬೈಲ್ ನಲ್ಲಿ ಇದ್ದ ಸಾಕ್ಷ್ಯಗಳಿಗೆ ಯಾಕೆ ಎದ್ದು ಬರ್ತಾ ಇಲ್ಲ? ಈ ಸಾಕ್ಷ್ಯಗಳಿದ್ದಾಗ್ಯೂ ಕೂಡ ಇವ್ರು ಯಾಕೆ ಕೋರ್ಟ್ಗೆ ಹೋಗ್ತಿದ್ದಾರೆ? ಹಿಂಗ್ ಜನ ನಾಳೆ ಪ್ರಶ್ನೆ ಮಾಡ್ತಾರೆ. ನಮಗೆ ಇವ್ರು ಮಾಡೋ ಯಾವಾಗ್ಲೂ ಮಿಸ್ಟೇಕ್ಗಳೇನು ಅಂತಂದ್ರೆ, SIT ಅಲ್ಲಿ ತನಿಖೆ ನಡೆಯೋ ಟೈಮಲ್ಲಿ ಆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂರಿಸ್ತಾರೆ. ತನಿಖೆ ಇನ್ನೂ ಪ್ರೋಗ್ರೆಸ್ ಅಲ್ಲಿ ಇದ್ದಾಗ ಆ ಮನುಷ್ಯ ವಿಠಲ್ ಗೌಡ ಬೆಳಗ್ಗೆ ಹೋಗಿ SIT ತನಿಖೆ ಎದುರಿಸಿ ಬರ್ತಾನೆ, ಸಾಯಂಕಾಲ ಮೀಡಿಯಾ ಎದುರುಗಡೆ ಕುತ್ಕೊಂಡು ಅವನಿಗೆ ಬೇಕಾದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾನೆ. ಸಮೀರ ತನ್ನ ಡಿಸ್ಕ್ಲೈಮರ್ ನಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ, ಇದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ, ಯಾವುದೇ ವಿಕ್ಟಿಮ್ ನ ಮಾತಾಡ್ಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ಸ್ ತಗೊಂಡಿಲ್ಲ, ಏನ್ ಜನ ಮಾತಾಡ್ತಿದ್ರೆ ಅದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಬಿಡ್ತಾ ಇದ್ದೀನಿ ಅಂತ. ಇವ್ರು ಇಲ್ಲಿ ತನಕ ಮಾಡಿದ್ದೆಲ್ಲ ಮೀಡಿಯಾದ, ಸೋಷಿಯಲ್ ಮೀಡಿಯಾದ ಎದುರುಗಡೆ ಒಂದು ಕತೆ, SIT ಪೊಲೀಸು ಕೋರ್ಟ್ ಅಲ್ಲಿ ಬೇರೆ ಕತೆ. ನಾನು ನಿಮ್ಗೆ ಹೇಳಿದೆ, ಇವತ್ತಿಗೂ ಸೌಜನ್ಯ ಕೇಸ್ನಲ್ಲಿ ಅವರು ಯಾವುದೇ ಕಾರಣಕ್ಕೂ ನಿಶ್ಚಲ್ ಜೈನ್ ಹೆಸರನ್ನ ಎಲ್ಲೂ ಸೇರ್ಸಲ್ಲ ಅವರು. ಬಟ್ ಹೊರಗಡೆ ನಿಶ್ಚಲ್ ಜೈನ್ ಅಂತಾರೆ. ಅಲ್ಲಿ ಒಳಗಡೆ ಅಲ್ಲಿ ಹೋದಾಗ ಹೇಳ್ತಾರೆ, ಅಲ್ಲಿ ಇರೋದನ್ನು ಕರೆಕ್ಟ್ ಆಗಿ SIT ಎದುರುಗಡೆ ಹೇಳ್ಕೊಂಡ್ ಬರ್ತಾರೆ. ಹೊರಗಡೆ ಮೀಡಿಯಾದ ಎದುರುಗಡೆ ಬಂದು ಏನೋ ಮೋಹಂತಿ ಅವ್ರು ಕಾಫಿ ಕರೆದಿದ್ರು ಅನ್ನೋ ರೇಂಜಲ್ಲಿ ಬರ್ತಾರೆ ಹೊರಗಡೆ. ಇವ್ರುಗಳಿಗೆ ಇವತ್ತು ನಾನು ಹೇಳ್ತಾ ಇಷ್ಟೆಲ್ಲ ಮಾಡಿದ್ರಲ್ಲಪ್ಪ, 6-7 ತಿಂಗಳಿಂದ ಒಂದು ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನ ಏನೋ JCB ಹಾಗೆ ಎತ್ತಿ ಅಂದ್ರಿ, ಮಚ್ಚಿ ಅಂದ್ರಿ, ಕಾಮಾಂಧ್ರು ಅಂದ್ರಿ, ಡಮಾರ್ ಧರ್ಮಸ್ಥಳ ಅಂದ್ರಿ, ಅಲ್ಲಿ 100 ಹೆಣ್ಣು ಮಕ್ಕಳ ಶವ ಅಂತಂದ್ರಿ, ಸಿಕ್ಕಿದ್ದು ಅವ್ರದ್ದೇ ಇಂಥದ್ದೇ ಸ್ಕಲ್ಲು ಅಂತಾನು ಹೇಳಿದ್ರಿ. ಎಲ್ಲ ಮಾಡಿ ಇವತ್ತು ಆಯ್ತು ನಾನು ವಾಪಸ್ ತಗೊಂಡ್ಬಿಡ್ತೀನಿ ಕೇಸ್ನ ಅಂತಂದ್ರೆ, ಏನ್ ಇಷ್ಟ ದಿನ ಮಾಡಿದ್ದಕ್ಕೇನು? ಇಷ್ಟ ದಿನ ಮಾಡಿದ್ದಕ್ಕೇನ್ರಿ ಸ್ವಾಮಿ? ಒಂದು ಧರ್ಮಕ್ಷೇತ್ರವನ್ನ ಹಂಗ್ ಟಾರ್ಗೆಟ್ ಮಾಡ್ಕೊಂಡು 6 ತಿಂಗಳು ಆಟ ಆಡಿದ್ರಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ಒಂದು ಪಾರ್ಲರ್ ಗವರ್ಮೆಂಟ್ ಹಿಡ್ಕೊಂಡು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಒದ್ದಾಡ್ತಿರೋ ಒಬ್ಬ ಮನುಷ್ಯನನ್ನು ಕಾಮಾಂಧ್ರ ಅಂತ ಕರೆದ್ರಲ್ಲ ನೀವು. ಏನ್ ಮಾಡ್ಬೇಕು ನಿಮ್ಮನ್ನ? ಇವತ್ತು ಬಂದು ಇಲ್ಲಿ ಅಸುರ ಅಂತ ನಾಚಿಕೆ ಆಗಲ್ಲ ಇವ್ರುಗಳಿಗೆ? ಏನ್ ತಿಂತಾರೆ ಇವ್ರುಗಳು? ರೈಟ್, ರಾಬರ್ಟ್ ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಅದಕ್ಕೆ ಮುಂಚೆ ತೇಜಸ್ ಅವರೇ ನೋಡಿ, ಈಗಲೂ ಕೂಡ ಕೆಲ ಯೂಟ್ಯೂಬ್ ಗಳಲ್ಲಿ ಮತ್ತೆ ವಾದ ಪ್ರತಿವಾದ ಪ್ರಾರಂಭ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಒಬ್ರು ಹೇಳ್ತಾರೆ, ಯೂಟ್ಯೂಬರ್ಗಳನ್ನ 9 ದಿನ ವಿಚಾರಣೆ ಕರೆದ್ರು, ಅವ್ರೇನ್ ಟೆರರಿಸ್ಟಾ? ಸರ್, ನಿಮ್ಮ ರಕ್ತ ಕುದಿತಿಲ್ವಾ? ದಂಗೆ ಹೇಳ್ತಿಲ್ಲ ನೀವ್ ಯಾಕೆ? ಇದು ಟೆರರಿಸಂ ಪೂರಕವಾದ ಅಥವಾ ಜನರಲ್ಲಿ ಒಂದ್ ರೀತಿಯ ಟೆರರ್ ಅನ್ನ ಹುಟ್ಟುಹಾಕುವ, ಒಂದ್ ರೀತಿಯಲ್ಲಿ ಆತಂಕವನ್ನ ಹುಟ್ಟು ಹಾಕುವ ಕಾರ್ಯವಲ್ಲದೆ ಮತ್ತೇನು ಅಂತ ಹೇಳಿ ನೋಡಿ. ದಿಸ್ ಎಕ್ಸಾಕ್ಟ್ ಟೈಮ್ ಸೆಂಟ್ರಲ್ ಏಜೆನ್ಸಿ CD ಎಂಟ್ರಿ ಆಗ್ಬೇಕು. ಏನಕ್ಕೆ ಅಂತಂದ್ರೆ, ನನ್ಗೆಲ್ಲೋ ಒಂದ್ ಕಡೆ ಇವರ ಫಂಡಿಂಗ್ ನಿಂತೋಗಿದೆ, ಅದಕ್ಕೆ ಕೇಸ್ ವಾಪಸ್ ತಗೋಬೇಕು ಅಂತ ಅರ್ಜಿ ಹಾಕೊಂಡಿದ್ದಾರೆ. ಯೂಟ್ಯೂಬರ್ಸ್ ನ ಏನಕ್ಕೆ ತನಿಖೆಗೆ ಒಳಪಡಿಸಬಾರದು ಅಂತಂದ್ರೆ, ಇಷ್ಟೆಲ್ಲ ಆರೋಪಗಳು ಒಂದು ಪುಣ್ಯ ಕ್ಷೇತ್ರದ ಮೇಲೆ, ಆ ಏಜ್ ಅಲ್ಲೂ 75 ವರ್ಷದಲ್ಲೂ ಏನೂ ತಪ್ಪಿಲ್ದೇನೆ ಅವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಇಲ್ಲ ಸಲದ ಆರೋಪಗಳು ಮಾಡ್ತಾರಂತಂದ್ರೆ ಎಷ್ಟು ನೋವಾಗಿರ್ಬೇಕು. 13 ವರ್ಷದಿಂದನೂ ಸಹ ಪೂಜ್ಯರು ಒಂದೇ ಹೇಳ್ಕೊಂಡ್ ಬಂದಿದ್ದು, ಸತ್ಯುತ್ ಪರ ಇದ್ದೀನಿ, ಜಯ ಸಿಕ್ಕುತ್ತೆ ಅಂತ. ಅವರ ತಾಳ್ಮೆಗೆ ನಾವು ತಲೆ ಬಾಗ್ಲೇಬೇಕಾಗುತ್ತೆ. ಅವ್ರ ಕುಟುಂಬದ ಬಗ್ಗೆ ಎಷ್ಟೆಷ್ಟು ತೇಜೋವಧೆ ಮಾಡಿದ್ರು. ಎಲ್ಲಾದ್ರೂ ಒಂದ್ ಕಡೆ ಅವ್ರು ಏನಾದ್ರು ಧ್ವನಿ ಎತ್ತಿದ್ರ, ಕೋರ್ಟ್ಗೆ ಹೋದ್ರೆ ನೀವೇನಿಗೆ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ, ಹಂಗಾರೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಇವ್ರು ಕೋರ್ಟ್ಗೆ ಹೋಗಿದಂಗಂದ್ರೆ ಇದು ಏನಕ್ಕೆ ತನಿಖೆ ಆಗಬೇಕು? ಯೂಟ್ಯೂಬರ್ಸ್ ಏನಕ್ಕೆ ಮೂಲ ಕಾರಣ ಅಂತಂದ್ರೆ, SIT ರಚನೆ ಆಗಿದ್ದು ಇವ್ರ ಕಂಪ್ಲೇಂಟ್ ಮೇಲೆನೆ. SIT ತನಿಖೆ ನಡೀತಿದೆ ಅಂತ ಅಂದ್ಮೇಲೆ ಯೂಟ್ಯೂಬರ್ಸ್ ಕೆಲಸ ಏನು? ಯೂಟ್ಯೂಬರ್ಸ್ ಏನಕ್ಕೆ ಟ್ರಯಲ್ ಮಾಡ್ತಿದ್ರು ಕುತ್ಕೊಂಡು? ತನಿಖೆಯ ದಿಕ್ಕನ್ನು ತಪ್ಪಿಸಿದ್ ಯಾರು? ಇವತ್ತು ಯೂಟ್ಯೂಬರ್ಸ್ ತನಿಖೆ ದಿಕ್ಕನ್ನು ತಪ್ಪಿಸಿದ್ದು. ಇದೇ ಕಲರ್ ಜಾಕೆಟ್ ಪೀಸ್ ಸಿಕ್ಕಿದೆ, ಇದೇ ಸ್ಕಲ್, ಹೆಣ್ಣು ಮಗುದ್ ಸ್ಕಲ್ ಇದು ಅಂತ ಹೇಳಿದಂತ ವ್ಯಕ್ತಿಗಳು ಏನಕ್ಕೆ ತನಿಖೆ ದಿಕ್ಕನ್ನು ತಪ್ಪಿಸ್ತೀರಾ ನೀವು? ಇವತ್ತು ಸಾಮಾಜಿಕ ಮಾಧ್ಯಮ ಜನರಲ್ಲಿ ಎಷ್ಟರ ಮಟ್ಟಕ್ಕೆ ಅವೇರ್ನೆಸ್ ಮೂಡಿಸುತ್ತೆ ಪ್ರತಿಯೊಬ್ಬ ಗೊತ್ತಿದೆ. ಆ ಒಂದು ಮಾಧ್ಯಮ ಇಟ್ಕೊಂಡು, ಫ್ರೀ ಇಂಟರ್ನೆಟ್ ಇಟ್ಕೊಂಡು ನೀವೆಷ್ಟರ ಮಟ್ಟಕ್ಕೆ ನಮ್ಮ ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡಿದ್ದೀರಾ? ಎಷ್ಟು ಸುಳ್ಳು ಸುದ್ದಿನ ನೀವು ಹಬ್ಬಿಸಿದ್ದೀರಾ? ಇದೇ ಬೇರೆ ಧರ್ಮದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಏನ್ ಮಾಡ್ತಿತ್ತು? ಇವತ್ತು ಏನಾಗ್ತಿತ್ತು? ಅವರ ಜೀವನದ ಏನಾಗ್ತಿತ್ತು? ನಿಜ. ಕಾನೂನು ಕೈಗೆತ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ಕೊಂಡು ಕೊಲೆಗಳು ಮಾಡ್ತಿದ್ರು. ಇವತ್ತು ನಾವು ಕಾನೂನ್ಗೆ ಗೌರವ ಕೊಟ್ಕೊಂಡು ಕಾನೂನು ರೀತಿ ಮುಖಾಂತರ ನಾವು ಕಾನೂನು ಹೋರಾಟ ಮಾಡ್ಕೊಂಡು ಕೇಸ್ಗಳು ಹಾಕೊಂಡು ನಾವು ಹೋರಾಟ ಮಾಡ್ತಿದ್ರೆ, ಯಾರ್ಯಾರು ಧರ್ಮಸ್ಥಳದ ಪರ ಧ್ವನಿ ಎತ್ತುತ್ತಾರೆ,
ಇನ್ಕ್ಲೂಡಿಂಗ್ ಕೀರ್ತಿ ಅವ್ರು ಇಟ್ಕೊಂಡು ಆಂಕರ್ ಯಾರು ಪತ್ರಕರ್ತಿದ್ದಾರೆ ಅವ್ರ ಬಗ್ಗೆ ಅವ್ರ ಪರ್ಸನಲ್ ಬಗ್ಗೆ ತೇಜೋವಧೆ ಮಾಡ್ತಾ ಬರ್ತಾರೆ ಅಂತಂದ್ರೆ ಮಾನಸಿಕ ಕುಗ್ಸುವಂತ ಕೆಲಸ ಮಾಡಿದ್ಯಾರು ಇದೇ ಯೂಟ್ಯೂಬರ್ಸ್. ಕೂಡ್ಲ ರ್ಯಾಂಪೇಜ್ ಅನ್ನ ಒಬ್ಬ ಯೂಟ್ಯೂಬರ್ ಹೇಗೆ ಮಾತಾಡ್ತಾನೆ ಅಂದ್ರೆ ಮೀಡಿಯಾದವ್ರಿಗೆ ಹಕ್ಕಿದೆ, ಅವರು ಜರ್ನಲಿಸಂ ಇನ್ವೆಸ್ಟಿಗೇಷನ್ ಮಾಡಬಹುದು. ಇವತ್ತು ಮೀಡಿಯಾದವರು ಬೆನ್ನು ಬಿದ್ದಿದ್ದಕ್ಕೇನೆ ಇವತ್ತು ಈ ಹಂತಕ್ಕೊಂದು ಬರ್ತಿದೆ. ಇದನ್ನ ಸುಳ್ಳು ಸುದ್ದಿ ಹೇಳ್ತಾ ಇವತ್ತು ಕೂಡ್ಲ ರ್ಯಾಂಪೇಜ್, ನಾನು ಹೇಳ್ತೀನಿ ಫಸ್ಟ್ ಕೂಡ್ಲ ರ್ಯಾಂಪೇಜ್ ಯಾರು ಅವ್ನು ಯೂಟ್ಯೂಬರ್ ಅವನ್ನ ಒಳಗಡೆ ಹಾಕ್ಬೇಕು. ಅವನದ್ದು ಸಾಕ್ಷಿಗಳಿದೆ, ಅವನು ಬಾಯಿ ಬಂದಾಗ ಮಾತಾಡ್ತಾನಲ್ಲ, ಏನಕ್ಕೆ ಇನ್ನೋರ್ಗು ನೀವು ಅರೆಸ್ಟ್ ಮಾಡಿಲ್ಲ? ಸಮೀರ್ ಬೇಲ್ ತಗೊಳ್ಳೋವರೆಗೂ ಆಂಟಿಸಿಪ್ಟಿವ್ ಬೇಲ್ ಇನ್ನೋರು ಈ ಸರ್ಕಾರ ಆ ಬೇಲ್ನ ವಜಾ ಮಾಡಕ್ಕೆ ಇನ್ನ ಅಪ್ಲಿಕೇಶನ್ ಹಾಕಿಲ್ಲ ಇವರು. ಸರಿ ಎಕ್ಸಾಕ್ಟ್ಲಿ. ಸರಿ ಸುಜಾತ ಭಟ್ ಅವರೇ ನೋಡಿ,